ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ವೀಳ್ಯದೆಲೆ ಚಿತ್ರಾನ್ನ ಮಾಡೋದು ತೋರಿಸ್ತೇನೆ ರೀ. 1-2 ಸ್ಪೂನ್ ತುಪ್ಪ ಹಾಕಬೇಕು, ಸ್ವಲ್ಪ ಜೀರಿಗೆ, ಒಂದು 4-5 ಕಾಳು ಮೆಣಸು, ಒಂದು 4 ಹಸಿಮೆಣ್ಸಿನ್ಕಾಯಿ ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ರೀ. ಒಂದು ಕಡ್ಡಿ ಕರಿಬೇವ, ಒಂದು 5 ವೀಳ್ಯದೆಲೆ ಅದಾವೆ ರೀ, ಇವು ತಿನ್ನು ಎಲೆ, ಅದನ್ನು ಅದ್ರ ಜೋಟಿನ ಫ್ರೈ ಮಾಡ್ಕೋಬೇಕು ರೀ. ಹಸಿಮೆಣ್ಸಿನ್ಕಾಯಿ ಜೀರಿಗೆ ಜೊತೆನ ಇದನ್ನು ತುಪ್ಪ ಹಾಕಿ ಮಾಡ್ಕೋಬೇಕು ರೀ, ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಅದಕ್ಕೆ ತುಪ್ಪ ಹಾಕಿ ಮಾಡೀನಿ. ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಅದ್ರ ಜೋಡಿನ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಫ್ರೈ ಆಗೋಣ. ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ರೀ. ಭಾಳ ಫೈನ್ ಪೇಸ್ಟ್ ಏನು ಬೇಡ, ತರಿಯಾಗಿ ರುಬ್ಬಿ ತಗೋಬೇಕು. ಅದೇ ಪಾತ್ರೆ ಒಳಗೆ ಒಂದು 4 ಸ್ಪೂನ್ ತುಪ್ಪ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಮತ್ತೊಂದು ಅರ್ಧ ಉಳ್ಳಾಗಡ್ಡಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ರೀ. ಭಾಳ ಚಲೋ ಆಕೈತಿ ಇದು. ತಿನ್ನು ಎಲ್ಲಿದೆ ವೀಳ್ಯದೆಲೆ ಚಿತ್ರಾನ್ನ ಭಾಳ ಚಲೋ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಯಾರು ವೀಳ್ಯದೆಲೆ ಅದು ಡೈಲಿ ತಿನ್ನಂಗಿಲ್ಲಲ್ಲ, ಎಲೆ ಅಡಿಕೆ ಹಾಕೋದಿಲ್ಲ ಅಂಥವ್ರಿಗೆ ಭಾಳ ಚಲೋ ರೀ. ಇದು ಎಲೆ ಒಳಗೆ ಕ್ಯಾಲ್ಸಿಯಮ್ ಇರ್ತೈತಿಲ್ಲ, ಅದ್ರ ಸಲುವಾಗಿ ತಿನ್ಬೇಕು ರೀ. ಹಿಂಗೆ ಯಾವಾಗರೆ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ರುಬ್ಬಿಟ್ಟಂಥ ಎಲ್ಲ ಪೇಸ್ಟನ್ನು ಅದ್ರಾಗ ಹಾಕಿ ಚಲೋ ತಂಗೆ ತಿರುಗಾಡ್ಬೇಕು ರೀ. ಒಂದು ಸ್ವಲ್ಪ ಶೇಂಗಾ ಹಾಕೋಬೇಕು ರೀ. ಶೇಂಗಾ ಬೇಕಾದ್ರೆ ಹಾಕೋಬೋದು, ಗೋಡಂಬಿನೂ ಹಾಕೋಬೋದು. ನಾನು ಶೇಂಗಾ ಹಾಕೀನಿ. ಮತ್ತು ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗೆಲ್ಲ ಇದನ್ನು ಮಸಾಲೆ ಮಿಕ್ಸ್ ಮಾಡ್ಕೋಬೇಕು ರೀ. ಅನ್ನ ಮೊದಲು ಮಾಡಿ ತಗೋಬೇಕು, ಉದುರು ಅನ್ನ ಬೇಕು ಇದಕ್ಕೆ. ಸ್ವಲ್ಪ ಒಂದು ಅರ್ಧ ಚಮಚ ಸಕ್ಕರೆ ಹಾಕಿ ಉದುರಂಗೆ ಅನ್ನ ಮಾಡಿ ಇದ್ರೊಳಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಭಾಳ ಟೇಸ್ಟ್ ಆಗ್ತೈತೆ ರೀ. ನೀವು ಈ ಥರ ವೀಳ್ಯದೆಲೆ ಚಿತ್ರಾನ್ನ ಮಾಡಿ ನೋಡಿರಿ. ಹುಡುಗರು ಟಿಫಿನ್ ಬಾಕ್ಸಿಗೆ ಅದು ಕಟ್ಟೋಕೆ ಭಾರಿ ಟೇಸ್ಟ್ ಆಗ್ತೈತಿ. ನೋಡಿರಿ, ಈ ಥರ ಆಗೈತಿದೆ. ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ಚಲೋ ಆಗ್ತೈತಿ. ನೀವು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.